ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರಃ ಜ್ಯೋತಿ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ವಹಂ ಆತ್ಮಜ್ಯೋತಿ ಶಿವೋಸ್ವಹಂ. ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತಿನ ದಿನ ಅಕ್ಷಯ ತೃತೀಯ ರೀ. ಅದರ ಬಗ್ಗೆ ಕೆಲವೊಂದು ಮಹತ್ವವಾಗಿರುವಂತಹ ಅದರ ಮಹತ್ವವನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ರೀ. ಅಕ್ಷಯ ತೃತೀಯ, ಅಕ್ಷಯ ಅಂತ ಹೇಳಿದರೆ ಅದರಲ್ಲಿನೇ ಬಂದುಬಿಡ್ತೈತಿ. ಅಕ್ಷಯ ನ ಕ್ಷಯ ಐತಿ ಅಕ್ಷಯ, ಯಾವುದು ನಾಶವಾಗುವುದಿಲ್ಲವೋ ಅದೇ ಅಕ್ಷಯ. ಕ್ಷರ ಅಕ್ಷರ, ಕ್ಷರ ಇದ್ದಿದ್ದು ಶರೀರ, ಅಕ್ಷರ ಇದ್ದಿದ್ದು ಆತ್ಮ. ಆ ಆತ್ಮನೇ ಸತ್ಯ ಅನ್ನುವಂತಹ ತಿಳಿಸಿಕೊಡುವಂತಹ ಇದು ಒಂದು ಹಬ್ಬದ ಹೆಸರು ರೀ. ಅದಕ್ಕಾಗಿ ಭಾರತೀಯರು ನಾವೆಲ್ಲರೂ ಎಲ್ಲದಕ್ಕೂ ಒಂದೊಂದು ಹಬ್ಬ ಅಂತಾರೆ ಮಾಡ್ತೇವೆ. ಜಿಂದಗಿ ಏಕ್ ತ್ಯೋಹಾರ್ ಹೈ, ಜಿಂದಗಿ ಏಕ್ ತ್ಯೋಹಾರ್ ಹೈ, ತ್ಯೋಹಾರ್ ಮೇ ರೋನಾ ಮನಾ ಹೈ. ಅದಕ್ಕಾಗಿ ದಿನಕ್ಕೊಂದು ಹಬ್ಬದಂತೆ ಮಾಡ್ತೇವೆ. ಆದರೂ ಸಹಿತ ಇದರಲ್ಲಿ ಅಕ್ಷಯ ತೃತೀಯ ಅಂತ ಹೇಳ್ತೇವೆ, ಗಣೇಶ ಚತುರ್ಥಿ, ನಾಗಪಂಚಮಿ, ಶ್ರೀರಾಷಷ್ಠಿ, ರಥಸಪ್ತಮಿ, ಮತ್ತು ರಥಸಪ್ತಮಿ, ಗೋಕುಲಾಷ್ಟಮಿ, ರಾಮನವಮಿ, ದಶಹರ, ಹಂಗೆ ಏಕಾದಶಿ, ಹಿಂಗೆ ಶುರುನ ರೀ ನಮ್ಮದು. ಯಾವಾಗ ನೋಡಿದ್ರೆ ಎಲ್ಲದಕ್ಕಿಂತ ಇದು ಬಹಳ ಶ್ರೇಷ್ಠವಾದದ್ದು ಅಂತೇಳಿನ ಪ್ರಾರಂಭ ಮಾಡೋದ್ರಿ. ಮತ್ತು ಇವತ್ತು ಇರ್ತೈತಲ್ರಿ, ಯಾರು ಎದುರುಗಡೆ ಇರ್ತೀರಿ ನೀವು ಚಲೋ ಅಂದ್ರೂ ಪಾರಾಗ್ತೇವೆ. ಅದರಂತೆ ಈ ಅಕ್ಷಯ ತೃತೀಯನೂ ಕೂಡ ಇದು ಹೇಳ್ತಾರೆ, ಅಖಂಡ ಮುಹೂರ್ತ ಇರ್ತದೆ ಅಂತ ಹೇಳ್ತಾರೆ. ಈ ದಿನಗಳಲ್ಲಿ ಷೋಡೋಪ ಸಂಸ್ಕಾರಗಳನ್ನು ಮಾಡ್ತಾರೆ ಭಾರತೀಯರು. ಅಖಂಡ ಮುಹೂರ್ತ ಇದ್ದಾಗ ಷೋಡೋಪ ಸಂಸ್ಕಾರಗಳನ್ನು ಮಾಡೋದು ಒಂದು ರೂಢಿ ರೀ. ಈ ಮುಹೂರ್ತದಲ್ಲಿ ನೀವು ಏನೇನು ಮಾಡ್ತೀರಿ ಎಲ್ಲವೂ ಕೂಡ ನಿಮಗೆ ಶುಭ ಉಂಟಾಗುತ್ತದೆ, ಅಕ್ಷಯ ಉಂಟಾಗುತ್ತದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನೀ ಸ್ವಲ್ಪ ಧರ್ಮವನ್ನು ಮಾಡಿದರೂ ಸಹಿತ ನಿನಗೆ ಅದರದ ಅಕ್ಷಯ ಫಲವು ಸಿಗುತ್ತದೆ. ನೀವು ಒಂದು ಸಲ ರುದ್ರ ಹೇಳಿದರೆ ನೀವು 1000 ಸಲ ಹೇಳಿದಂಗೆ, ನೀವು ಸ್ವಲ್ಪ ದಾನ ಮಾಡಿದರೆ ಮಹತ್ ದಾನ ಮಾಡಿದಂಗೆ. ಅದಕ್ಕಾಗಿ ಈ ದಿನಗಳಲ್ಲೇ ಹೇಳ್ತಾರೆ. ಇದಕ್ಕೆ ವ್ಯಾಸ ಮಹರ್ಷಿ ಇವತ್ತಿನ ದಿನದಿಂದ ಮಹಾಭಾರತವನ್ನು ಬರೆದರು ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸ ಮಹರ್ಷಿ ಇಷ್ಟು ದಿನ ಬಿಟ್ಟು ಅದ ದಿನ ಎದಕ್ಕೆ ಮಾಡಿದ ಅಂತ ಹೇಳಿದರೆ ಅವನು ಬರೆದಿರುವಂತಹ ಗ್ರಂಥಗಳು ಅಕ್ಷಯ ಆಗ್ಯಾವ್ರಿ. ಅದಕ್ಕಾಗಿ ಬದ್ರಿಯಲ್ಲಿ ಹೋಗಿದ್ದೇ ಆದರೆ ಅಲ್ಲಿ ವ್ಯಾಸ ಪೋತಿ ಪಹಾಡ್ ಅಂತದ ರೀ. ಅವರು ಬರೆದಿರುವಂಥ ಗ್ರಂಥಗಳಿಂದ ಒಂದು ಗುಡ್ಡ ಆದಂಗನ ಅದ ರೀ. ಅವು ತಾಳೆ ಎಲೆಗಳನ್ನು ಜೋಡಿಸಿ ಇಟ್ಟ ಹಾಗೆ ಪದರ್ನಂತೆಯೇ ಅದ. ಅಂದರೆ ಅವರ ಜ್ಞಾನ ಅಕ್ಷಯವಾಯಿತು ಅಂತ ಹೇಳ್ತಾರೆ. ಅದಕ್ಕಾಗಿ ವ್ಯಾಸ ಮಹರ್ಷಿ ಬರೆದಿದ್ದನ್ನೇ ಎಲ್ಲರೂ ಕಾಪಿ ಮಾಡಿದ್ದಾರೆ. ಮೂಲ ಅಂತ ಹೇಳಿದರೆ ವ್ಯಾಸ ಮಹರ್ಷಿನ ರೀ. ಅದಕ್ಕೆ ಅವರಿಗೆ ಸದ್ಗುರುವಿನ ರೂಪದಲ್ಲಿ ನಾವೆಲ್ಲರೂ ಸ್ವೀಕಾರ ಮಾಡ್ತೇವೆ. ಆ ದಿನ ವ್ಯಾಸ ಮಹರ್ಷಿಗೂ ಗುರು ಪೂಜೆಯನ್ನು ಮಾಡೋದು ಕೂಡ ನಮ್ಮಲ್ಲಿ ಒಂದು ಪ್ರತೀತಿ ರೀ. ಗುರು ದರ್ಶನವನ್ನು ಮಾಡ್ತಾರೆ. ಗುರುವಿನಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇ ಆದರೆ ನಮ್ಮಲ್ಲಿರುವಂತಹ ಜ್ಞಾನ ಅದು ಅಕ್ಷಯವಾಗುತ್ತದೆ ಅಂಥೇಳಿ ಮತ್ತೆ ಹೇಳ್ತಾರೆ. ಸೂರ್ಯನಾರಾಯಣನು ದ್ರೌಪದಿಗೆ ಅಕ್ಷಯ ಪಾತ್ರವನ್ನು ಕೊಟ್ಟಿರುವಂತಹ ದಿನ ಅಂತ ಹೇಳ್ತಾರೆ. ಸೂರ್ಯನಾರಾಯಣ ಆ ದ್ರೌಪದಿಗೆ ಅಜ್ಞಾತವಾಸಕ್ಕೆ ಹೋದಾಗ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದ ಕಾರಣವಾಗಿಯೂ ಕೂಡ ಆ ದಿನ ಆ ಕೊಟ್ಟ ಪಾತ್ರೆ ಅಕ್ಷಯವಾಗಿತ್ತು. ಅದರಲ್ಲಿ ನೀವು ಏನನ್ನು ಬಯಸುತ್ತೀರೋ ಆ ಆಹಾರ ಆಗ್ತಾ ಇತ್ತು. ಆದರೆ ಒಂದಕ್ಕೆ ಕಂಡೀಷನ್ ಇತ್ತು. ಮನೆಯೊಳಗಿನ ಎಲ್ಲ ಅತಿಥಿ ಅಭ್ಯಾಗತರು ಮತ್ತು ತಮ್ಮ ಪತಿ ಎಲ್ಲರೂ ಊಟವಾದ ನಂತರ ಕೊನೆಗೆ ಆ ದ್ರೌಪದಿ ಊಟ ಮಾಡಿದ ನಂತರ ಅದು ಬರಿದಾಗ್ತಿತ್ತು ರೀ, ತೊಳೆದಿಡ್ತಿದ್ರು. ಅದಕ್ಕಾಗಿ ಹೇಳ್ತಾರೆ ರಾತ್ರಿಗೆ ಅನ್ನದ ಪಾತ್ರೆ ತೊಳೆದಿಡಬಾರ್ದು ಅಂತ ಹೇಳ್ತಾರೆ. ಎದಕ್ಕಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಆದರೂ ಅನ್ನ ಮತ್ತು ನಾಳಿನ ಸಲುವಾಗಿ ಇರಬೇಕಲ್ರಿ, ಅಕ್ಷಯ ಆಗ್ತೈತೆ ಅಂಥೇಳಿ. ಹೀಗಾಗಿ ಆ ದಿನವು ಈ ದಿನ ಇದು ಅಕ್ಷಯ ತೃತೀಯ ದಿನ ಆ ದ್ರೌಪದಿಗೆ ಕೊಟ್ಟಿದ್ದಾನೆ. ಆ ದ್ರೌಪದಿ ಆ ಅಕ್ಷಯ ಪಾತ್ರದಿಂದ ಅನಾಯಾಸಾಗಿ 13 ವರ್ಷ ತೆಗೆದಾಡ್ರಿ. ಮತ್ತು ಏನು ಮಾಡುವಂಗಿಲ್ಲ, ಏನಿಲ್ಲ, ಏನೇನು ಬೇಕನ್ನೋದು ಪಾತ್ರದೊಳಗೆ ತೆಗೆಯೋದು ಕೊಡೋದು. ಅದು ಹ್ಯಾಂಗೆ ಹೋಗಿರ್ಬೇಕವ. ಊಟದ್ದು ಬರೋದು ನೋಡ್ರಿ ಪ್ರಾಬ್ಲಮ್. ಎಲ್ಲಿ ಹೋದ್ರು ಕಟ್ಕೊಂಡು ಹೋಗೋದ್ರ ಇನ್ನೂ ತ್ರಾಸದಾಕಿ ಒಂದು ಗಡಿಗೆ ತೊಗೊಂಡು ಹೋಗ್ಬಿಟ್ಟ ಅಕ್ಷಯ ಪಾತ್ರ. ಮತ್ತೆ ಹೇಳ್ತಾರೆ ಇದನ್ನು ದುರ್ವಾಸರಿಗೆ ದ್ರೌಪದಿ
ಕೌಪಿನ ಕೊಟ್ಟಿರುವಂತಹ ದಿನ ಅಂತಲೂ ಹೇಳ್ತಾರೆ. ಆ ದ್ರೌಪದಿ ಒಂದು ಸಲ ಉದ್ಯಾನವನಕ್ಕೆ ಊಟ ಕಟ್ಕೊಂಡು ಹೋಗಿದ್ಲ ರೀ. ಒಂದು ಸ್ವಲ್ಪ ಊಟ ಕಟ್ಕೊಂಡು ಹೊರಗೆ ಹೋಗ್ಬೇಕು ರೀ. ಹೊರಗೆ ಹೋಗಿ ಊಟ ಮಾಡಿದರೆ ನಮ್ಮ ದಾರಿದ್ರ್ಯ ಹೋಗ್ತದೆ ಅಂಥೇಳಿನೂ ಭಾಗವತ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನೂ ಕೂಡ ತಂಗಳ ಊಟ ಮಾಡೋದನ್ನು ಒಂದು ಪ್ರಥಾ ಇತ್ತು ರೀ. ಇವತ್ತು ರಾತ್ರಿ ಮಾಡಿ ನಾಳೆ ಬೆಳಿಗ್ಗೆ ಅದು ಕೂಡ ತೊಗೊಂಡು ಹೋಗ್ಬೇಕ್ರಿ. ಅದು ಅಂದರೆ ಪೂರ್ವ ಜನ್ಮ ಮಾಡಿರುವಂತಹ ಕರ್ಮದ ಫಲ ನಾವು ಈ ಜನ್ಮದಲ್ಲಿ ಪ್ರಾರಬ್ಧವಾಗಿ ಉಣ್ಬೇಕನ್ನುವಂತಹ ಸಾಂಕೇತಿಕವಾದ ಒಂದು ಸಂಕೇತ ಇರಬಹುದು. ಹಾಗೆ ದ್ರೌಪದಿನೂ ಹೋಗಿರ್ತಾಳೆ. ದೂರ ನೋಡ್ತಾಳೆ, ಅಲ್ಲಿ ನದಿಯಲ್ಲಿ ಯಾರೋ ಒಬ್ಬ ಸಾಧು ನಿಂತಿದ್ದನ್ನು ನೋಡ್ತಾಳೆ. ಅಯ್ಯೋ, ಅತಿಥಿಗೆ ಊಟವನ್ನು ಕೊಡಲಾರ್ದೆ ನಾವು ಊಟ ಮಾಡೋದು ಬೇಡ, ಅದಕ್ಕಾಗಿ ಆ ಸಾಧು ಮಹಾರಾಜರ ಕರೀತೇನಂತ ಹೇಳಿ ಕರೀಲಿಕ್ಕೆ ಹೋಗ್ತಾಳೆ. ಆದರೆ ಆ ಸಾಧು ದುರ್ವಾಸರು ಇರ್ತಾರೆ. ಅವ್ರು ಹೇಳ್ತಾರೆ, ಊಟಕ್ಕೆ ಬರ್ರಿ ಅಂತ ಈಕೆ ಕರೀತಾಳೆ. ಅವ್ರು ಹೇಳ್ತಾರೆ, ನನ್ನ ಕೌಪಿನ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದೆ, ನಾನು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಇಲ್ಲಿಂದ ಊಟ ಮಾಡಿ ಲಘು ಜಾಗ ಖಾಲಿ ಮಾಡಿರಿ ಅಂತ ಹೇಳ್ತಾನೆ. ಒಂದು ಕೌಪಿನ ಸಲುವಾಗಿ ನೀರೊಳಗೆ ಅದಕ್ಕೆ ನಿಂತೀರಿ ಅಂದಕ್ಕಿನ ತನ್ನ ಸರಕ್ಕೆ ತೊಗೊಂಡು 1 ಮೀಟರ್ ಅರ್ವಿ ಹರಿದು ಕೊಟ್ಟ ಬಿಡ್ತಾಳೆ. ಅವ್ರು ಅಂತಾರೆ, ಅಯ್ಯೋ ಹೆಣ್ಮಗಳಾಗಿ ಸೆರಗು ಕಟ್ ಮಾಡಬಾರ್ದು ಅಂಥೇಳಿ. ಒಬ್ಬರದ ಮರ್ಯಾದೆ ಹೋಗುವಾಗ ಕೊಟ್ಟ ಅವಶ್ಯಕತೆ ಇದ್ದಾಗ ಕೊಟ್ಟಿದ್ದು, ಅದಕ್ಕೆ ಯಾವ ಮುಹೂರ್ತ ಇಲ್ಲ, ಯಾವ ತಿಥಿ ಇಲ್ಲ, ತಗೋ ಅಂತ ಕೊಟ್ಟಿದ್ದಕ್ಕನ ಆ ವಸ್ತ್ರಾಪರಣದ ದಿನ ಅದು ಅಕ್ಷಯ ರೂಪದಿಂದ ಬಂತರಿ. ಕೃಷ್ಣ ಕೊಟ್ಟಿಲ್ಲ ರೀ, ಆಕೆ ಮಾಡಿರುವಂಥ ಕರ್ಮ ರೀ. ಅದಕ್ಕಾಗಿ ಹೇಳ್ತಾರೆ, ಈಶ್ವರ ಅಂದರೆ ಯಾರು ಅಂತ ಹೇಳಿದರೆ ನೀ ಮಾಡಿದ ಕರ್ಮದ ಫಲವೇ ಈಶ್ವರ. ಈಶ್ವರ ಯಾರಿಗೂ ಚಲೋನೂ ಮಾಡೋಂಗಿಲ್ಲ, ಯಾರಿಗೂ ಕೆಟ್ಟನೂ ಮಾಡೋಂಗಿಲ್ಲ ರೀ. ಈ ಜೈಸಿ ಕರ್ಮ ಕರೋಗೆ ವೈಸಾ ಫಲ ದೇಗ ಭಗವಾನ್. ಅದಕ್ಕಾಗಿ ದುರ್ವಾಸರಿಗೆ ಕೌಪಿನ ಕೊಟ್ಟ ದಿನವೂ ಕೂಡ ಈ ದಿನ ಅಕ್ಷಯ ತೃತೀಯ ದಿನ ಅಂತ ಹೇಳ್ತಾರೆ. ಮತ್ತು ಇಂಥವು ಎಷ್ಟೋ ಕೊಂಡದಾವ್ರಿ. ಸುಧಾಮನ ಹತ್ರ ಕೃಷ್ಣನ ಹತ್ರ ಸುಧಾಮ ಬರ್ತಾನೆ. ಅತ್ಯಂತಕ್ಕೆ ದೀನನಾಗಿದ್ದಾನೆ, ದಾರಿದ್ರ್ಯದಿಂದ ಕೂಡಿದ್ದಾನೆ, ಮಲಿನ ವಸ್ತ್ರಗಳನ್ನು ಧರಿಸಿದ್ದಾನೆ. ಅಂಥವನಿಗೂ ಸಹಿತ ಸ್ವಾಗತ ಮಾಡಿ ತನ್ನ ಮನೆಯೊಳಗೆ ಊಟೋಪಚಾರ ಎಲ್ಲ ಮಾಡಿಸಿ ಹೋಗ್ತಿರ್ತಾನೆ. ಅವನಿಗೆ ಮತ್ತೆ ಅವನು ಹೋಗುವಾಗ, ಯಪ್ಪ ನಮ್ಮದೆಲ್ಲ ಪೀತಾಂಬರ ಉಡ್ಸಿದ್ದೆ ಈಡ, ನೀ ಹ್ಯಾಂಗೆ ಬಂದಿದ್ದಿ ನೋಡಿ ಹಂಗೆ ಹೋಗಂತ ಹೇಳ್ತಾನೆ. ಅವನು ಮತ್ತೆ ತನ್ನ ಮಲಿನ ವಸ್ತ್ರವನ್ನು ಉಟ್ಕೋತಾನೆ. ಆ ಉತ್ತರಿಯೊಳಗೆ ಅವನು ಅವಲಕ್ಕಿ ಕಟ್ಕೊಂಬಂದಿರ್ತಾನೆ. ಇಂಥ ಶ್ರೀಮಂತರಿಗೆ ಹ್ಯಾಂಗೆ ಕೊಡಬೇಕಪ್ಪ ಅನ್ನಿಸ್ತೈತ್ರಿ. ಅವನು ನಮಗೂ ಅನ್ನಿಸ್ತೈತಿ ನೋಡಿರಿ, ಶ್ರೀಮಂತರಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಭಾಳ ಚಿಂತೆ ಅನ್ನಿಸ್ತೈತಿ. ಇವ್ರಿಗೆ ಹ್ಯಾಂಗೆ ಕೊಡಬೇಕಪ್ಪ ಇಷ್ಟ ಅನ್ನಿಸ್ತೈತಿ ರೀ. ಅವ್ರು ನೋಡಿದ್ರೆ ಅಷ್ಟು ಶ್ರೀಮಂತರು, ನಾವು ನೋಡಿದ್ರೆ ಸುಧಾಮನ ರೀ ನಾವು. ಆವಾಗ ಅವನು ತನ್ನಷ್ಟಕ್ಕೆ ತಾನೇ ನಾಚಿಕೊಂಡು ಕೊಡೋ ಗಿಫ್ಟನ್ನು ಕೊಡಲಾರದೆ ಮರಳಿ ಹೋಗ್ತಿರ್ತಾನೆ. ಅವ ಕೃಷ್ಣ ಅವನನ್ನು ಕರೆದು, ನಿನ್ನ ಉತ್ತರೆಯಲ್ಲಿರುವಂಥದ್ದು ಅದು ಏನೋ ಕಟ್ಟು ಕಳಿಸ್ಯಾರ ನೋಡ, ಅದು ಕೊಡು ಅಂತ ಹೇಳ್ತಾನೆ. ಅದರಲ್ಲಿ ಒಣ ಅವಲಕ್ಕಿ ಇರ್ತಾವೆ. ಅವನು 3 ಮುಟುಕಿ ಆ ಅವಲಕ್ಕಿ ತಿಂತಾನೆ. ತಿಂದರೆ ಆ ತಿಂದಿದ್ದ ದಿನಾನ ಅಕ್ಷಯ ತೃತೀಯ ಐತ್ರಿ. ಆ ಪರಮಾತ್ಮನಿಗೆ ತಿನ್ನಿಸಿದ್ದಕ್ಕನೇ, ಅವನು ಯೋಗ್ಯ ವ್ಯಕ್ತಿಗೆ ತಿನ್ನಿಸಿದ್ದಕ್ಕನೇ ಅವನಿಗೆ 3 ಲೋಕ ಕರುವ ಐಶ್ವರ್ಯ ಸಿಕ್ಕೇ ಬಿಡ್ತೀರಿ. 4ನೇ ಮುಟ್ಟಿಗೆ ತಿನ್ಬೇಕಂತಿರ್ತಾನ. ಅವಾಗ ಲಕ್ಷ್ಮಿ ಅಂತಾಳೆ, ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ ಇವ್ನಿಗೆ, ಆಮೇಲೆ ಮತ್ತೆ ಸಿಹಿಯಾಗಿ ಇಟ್ಕೋಬೇಕು, ಭಾಳ ದೊಡ್ಡ ಕತೆ ಐತಿ, ಬೇಡ ಇಷ್ಟ ಕೊಟ್ಟಿದ್ದ ಸಾಕು. ಅದಕ್ಕಾಗಿ ನಮಗೆ ಎಷ್ಟು ದೇವ್ರು ತೂಗಿದಷ್ಟು ಕೊಟ್ಟ ನೋಡಿರಿ, ಚಲೋನೇ ಐತ್ರಿ. ಹೆಚ್ಚಿಂದ ಕೊಟ್ಟರು ಅದನ್ನು ಸಂಭಾಳಿಸೋದು ಸಹಿತ ಭಾಳ ಕಷ್ಟ ಅದ ರೀ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಹೀಗಾಗಿ ಕೃಷ್ಣನಿಗೆ ಸುಧಾಮನು ಕೃಷ್ಣನಿಗೆ ಅವಲಕ್ಕಿ ತಿನ್ನಿಸಿರುವಂಥ ದಿನ ಅಂತ ಹೇಳ್ತಾರೆ. ಆ ಅವಲಕ್ಕಿನೂ ಕೂಡ 3 ಮುಟುಕಿನ ಎದಕ್ಕೆ ತಿಂತಾನೆ ಅಂದಿದ್ದೇ ಆದರೆ ಅವಿದ್ಯಾ ಕಾಮ ಕರ್ಮರಿವು. ಅವಿದ್ಯಾ ಕಾಮ ಕರ್ಮ ಇವು ಹೃದಯ ಗ್ರಂಥಿ ಅಂತ ಹೇಳ್ತಾರೆ. ಅವಿದ್ಯಾ ಕಾಮ ಕರ್ಮ ಇದರಿಂದಲೇ ಮುಂದಿನ ಜನ್ಮ ಆಗ್ತೈತೆ ರೀ. ಆದರೂ ಕೃಷ್ಣ ಮೊದಲು ಅವನಿಗೆ ಸ್ವರ್ಗದಲ್ಲಿ ಇದ್ದಾಗ, ತನ್ನ ಅರಮನೆಯೊಳಗೆ ಇದ್ದಾಗ ಚಲೋ ಬಟ್ಟೆಗಳನ್ನು ಉಡಿಸಿರ್ತಾನೆ. ಮತ್ತೆ ಹೇಳ್ತಾನೆ, ನೀ ಮೊದಲು ಹ್ಯಾಂಗೆ ಬಂದಿದ್ದಿ ಹಂಗೆ ಅದೇ ಬಟ್ಟೆ ಹಾಕ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಂದರೆ ಬರುವಾಗನೂ ಬತ್ತಲೆ, ಹೋಗುವಾಗೂ ಬತ್ತಲೆ, ಬಂದು ಹೋಗುವುದರ ನಡುವೆ ಬರೀ ಕತ್ತಲೆ ರೀ. ಅದನ್ನು ಕೃಷ್ಣ ಈ ದಿನದ ಮಹತ್ವವನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಪರಶುರಾಮ ಹುಟ್ಟಿರುವಂಥ ದಿನಾನು ಅಂತ ಹೇಳ್ತಾರೆ. ಮತ್ತು ನಾವೆಲ್ಲ ಶಿವಾಜಿ ಜಯಂತಿನೂ ಮಾಡ್ತೇವೆ ರೀ. ಶಿವಾಜಿನೂ ಕೂಡ ಇವತ್ತಿನ ದಿನಾನ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ.
ಶಿವಾಜಿ ಹುಟ್ಟಿದ್ದಾನೆ. ಆ ಶಿವಾಜಿನೂ ಕೂಡ ಸದ್ಗುರುಗಳಿಗೆ ಇವತ್ತಿನ ದಿನ ಮಾವಿನ ಹಣ್ಣು ಅವರಿಗೆ ತಿನ್ನಿಸಿದ ನಂತರ ತಾನು ತಿಂತಿದ್ದ ಅಂತ. ಒಂದು ಸಲ ಹಿಂಗೆ ಬರಲೇ ಇಲ್ಲಂತ್ರಿ, ಈ ವರ್ಷ ಬಂದಿಲ್ಲ ನೋಡ್ರಿ, ಅಷ್ಟು ಮಾವಿನ ಹಣ್ಣು ಹಂಗೆ ಬರಲೇ ಇಲ್ಲಂತ. ಆವಾಗ ಅವನು ಎಷ್ಟೋ ಕೊಂಡು ಹಣ್ಣು ಕೊಡುವಂಥ ಪ್ರಥಾ ಇತ್ತಂತ. ಅವನು ಬಂಗಾರದ ಮಾವಿನ ಹಣ್ಣು ಮಾಡಿಸಿ ಕೊಟ್ಟಿದ್ದ ಅಂತ. ಸಾಲಿಡ್ ಅಂದರೆ 1 ಕಿಲೋ ಆಗ್ತಾಯಿತ್ತು, 5 ಕಿಲೋದು ಒಂದು ಆಗ್ತಾವೇನ್ರಿ, ಬಂಗಾರದ 5 ಕಿಲೋದು ಒಂದು ಮಾವಿನ ಹಣ್ಣು ಹಂಗೆ ಮಾಡಿ ಶಿವಾಜಿ ರಾಮದಾಸ ಸ್ವಾಮೀಜಿಯವರಿಗೆ ಸಮರ್ಪಿಸಿರುವಂತಹ ಉಲ್ಲೇಖನೂ ಅದ ರೀ. ಅದರಂತೆಯೇ ಇವತ್ತಿನ ದಿನಾನೇ ಬಸವಣ್ಣನೂ ಕೂಡ ಹುಟ್ಟಿದ್ದಾನೆ ಅಂತ ಹೇಳ್ತಾನೆ. ಒಂದು ಜಗತ್ತಿನಲ್ಲಿ ಕ್ರಾಂತಿ ಮಾಡಿದ. ಆ ಒಂದು ಎಷ್ಟು ವಿಚಾರಗಳು ಎಷ್ಟು ಉದಾತ್ತವಾಗಿದ್ದಾವೆ, ಎಲ್ಲರಿಗೂ ಉಪಯೋಗ ಆಗುವಂಥದ್ದದಾವೆ. ಮತ್ತೆ ಹೇಳ್ತಾರೆ ಇವತ್ತಿನ ದಿನ ಸ್ವರ್ಗದ ಬಾಗಿಲು ತೆಗೆದಾರ ಅಂತ ಹೇಳ್ತಾರೆ. ಸ್ವರ್ಗ ಅಂದರೆ ಯಾವುದ್ರಿ? ನಾವು ನೋಡಿಲ್ಲ ಬಿಡ್ರಿ ಸ್ವರ್ಗ, ಇನ್ನೂ ತನಕ ಸ್ವರ್ಗನೂ ನೋಡಿಲ್ಲ, ನರಕನೂ ನೋಡಿಲ್ಲ. ಆದರೂ ಸಹಿತ ಸ್ವರ್ಗದ ಬಾಗಿಲು ಯಾವುದಪ್ಪ ಅಂತ ಹೇಳಿದರೆ ಬದ್ರಿ ಕೇದಾರಕ್ಕನ ಸ್ವರ್ಗ ಅಂತಿರ್ಬೇಕ್ರಿ. ಹೀಗಾಗಿ ಅಕ್ಷಯ ತೃತೀಯ ದಿನಾನ ಆ ಬದ್ರಿದು ಮತ್ತು ಕೇದಾರದ ಬಾಗಿಲ ತೆಗಿತಾರೆ, ಸ್ವರ್ಗದ ಬಾಗಿಲು ಅಂಥೇಳಿ. ಸ್ವರ್ಗದ ಬಾಗಿಲು ಎದಕ್ಕಂತ ಹೇಳ್ತಾರೆ ಅಂತ ಹೇಳಿದರೆ ಅಲ್ಲೇ ಹಸಿವು ನೀರಡಿಕೆ ಆಗಂಗಿಲ್ಲ ರೀ, ಅಲ್ಲಿ ಶೆಕೆ ಆಗಂಗಿಲ್ಲ ರೀ. ಮೊದಲೇ ಮಾತು ಬದ್ರಿ ಕೇದಾರದೊಳಗೆ ಗರೀಬಿ ಅವ್ರ ಗರ್ಮಿ ದೋನೋ ಸಹ ನೈ ಜಾತ. ಅದಕ್ಕಾಗಿ ಯಾರು ಹೋಗಿದ್ರೇನು ಸ್ವರ್ಗ ಇದೆ ಅಂದ ಬಿಟ್ಟಾರೆ. ಸ್ವರ್ಗದ ಬಾಗಿಲು ತೆಗೆದಿದ್ದ ದಿನ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇವತ್ತಿನ ದಿನವೇ ಅಕ್ಷಯ ತೃತೀಯ ದಿನವೇ ಶಿವ ಕುಬೇರನಿಗೆ ಟ್ರೇಜರಿನ ಕೊಟ್ಟಾರೆ, ಇಡೀ ಸಂಪತ್ತಿನ ಒಡೆಯನನ್ನಾಗಿ ಮಾಡಿದ. ಅವನಿಗೆ ಚಾವಿನ ಕೊಟ್ಬಿಟ್ಟ. ಯಥೇಚ್ಛಸಿ ತಥಾಕುರು ಅಂಥೇಳಿ. ತನ್ನಲ್ಲಿ ಅಷ್ಟ ಐಶ್ವರ್ಯ ರಜತ ಪರ್ವತ ಇದ್ದರೂ ಸಹಿತ ಶಿವ ನನಗಿರಲಿ ಬಿಡ, ಮತ್ತು ಮುಂದೆ ಕೆಲಸಕ್ಕೆ ಬರ್ತೈತಿ ಅನ್ನಲಿಲ್ಲ ರೀ. ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಚಾವಿ ಕೊಟ್ಬಿಟ್ಟ. ಕೊಟ್ಟಿರುವಂಥ ದಿನ ಇವತ್ತಿನ ಅಕ್ಷಯ ತೃತೀಯ ರೀ. ಲಕ್ಷ್ಮೀ ಕುಬೇರ ಲಕ್ಷ್ಮೀ ಯಂತ್ರ ಅಂತದ ರೀ, ನಾನು ನಿಮಗೆ ಕೊಟ್ಟೇನ್ರಿ ಅದು. ಇದನ್ನು ಅಕ್ಷಯ ತೃತೀಯ ದಿನ ಇವತ್ತಿನ ದಿನ ಅದನ್ನು ಯಂತ್ರವನ್ನು ಯಂತ್ರ ರಾಜಾಯ ವಿದ್ಮಹಿ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್ ಅಂತೇಳಿ ಓಂ ಹ್ರೀಂ ಶ್ರೀಂ ಕುಬೇರಾಯ ನಮಃ ಅಂಥೇಳಿ ಬರೆದು ಅದನ್ನು ಜಪ ಮಾಡೋದಿರ್ತೈತೆ ರೀ. ಈ ದಿನವನ್ನು ಎಲ್ಲರೂ ಕೂಡ ಐಶ್ವರ್ಯಕಾಮಿಯಾಗಿದ್ದವರು ಅದನ್ನು ಪಠನ ಮಾಡುವಂತಹ ದಿನ ರೀ. ಶಿವ ಆ ದಿನ ಕುಬೇರನಿಗೆ ಕೊಟ್ಟಿದ್ದಾನೆ. ಕುಬೇರನಿಗೆ ಕೊಟ್ಟಿದ್ದಕ್ಕನ ಆ ದಿನ ಶಿವನಿಗೆ ನೀವು ಆರಾಧನೆ ಮಾಡಿದರೆ ನಿಮಗೆ ಐಶ್ವರ್ಯ ಸಿಗ್ತೈತೆ ರೀ. ಅಲ್ಲೇ ಇಲ್ಲೇ ಬಿದ್ದಿದ್ದ ಒಂದು ಸ್ವಲ್ಪ ನಿಮಗೂ ಕೊಡ್ತಾನೆ ರೀ. ಅವನಿಗೆ ಕೊಡುಗೈದಾನೆ ರೀ. ಅದಕ್ಕೆ ದೇವೋಂಕಾದೇವ್ ಮಹಾದೇವ್ ರೀ ತಾನು ಬೂದಿಯನ್ನು ಬಳೆದುಕೊಂಡು ತಾನು ಸ್ಮಶಾನವಾಸಿಯಾಗಿ ತಾನು ನಾಗಾಭರಣವನ್ನು ಧರಿಸಿ ಇನ್ನೊಬ್ಬರಿಗೆ ಬಂಗಾರದ ಪರ್ವತವನ್ನೇ ಕೊಡ್ತಾನೆ ರೀ. ಅದಕ್ಕಾಗಿ ಇವತ್ತಿನ ದಿನ ಕುಬೇರ ಮತ್ತು ಲಕ್ಷ್ಮೀ ಪೂಜಾನೂ ಮಾಡ್ತಾರೆ, ಶಿವನ ಪೂಜಾನೂ ಮಾಡ್ಬೇಕ್ರಿ. ಮತ್ತು ಶಿವ ಗಂಗೆಯನ್ನು ತಂದಿರುವಂತಹ ದಿನ ಅಂತ ಹೇಳ್ತಾರೆ. ಗಂಗೆ ಸ್ವರ್ಗ ದೇವತೆ. ಆ ಸ್ವರ್ಗ ದೇವತೆಯನ್ನು ಭಗೀರಥನ ಕಥೆಯರ ಗೊತ್ತಾದ ರೀ. ಅವ್ರ ಪೂರ್ವಜರೆಲ್ಲರೂ ಇದನ್ನು ಅಗ್ನಿ ಸಂಸ್ಕಾರ ಇಲ್ಲದೆ ಅವರಿಗೆ ಸಂಸ್ಕಾರ ಆಗಿರಂಗಿಲ್ಲ ರೀ. 16ನೇ ಸಂಸ್ಕಾರ ಆಗಿರಂಗಿಲ್ಲ. ಅದರ ಸಲುವಾಗಿ ಅವನು ಶಿವನಿಗೆ ತಪಸ್ಸು ಮಾಡ್ತಾನೆ. ಶಿವನ ಒಂದು ಆಜ್ಞೆಯಿಂದ ಗಂಗೆ ಅಂದ ಕೂಡಲೇ ಆ ನಾರಾಯಣ ತಾನು ಹೋಗ್ನಿ ಅಂಥೇಳಿ ಸ್ವರ್ಗದಿಂದ ಇಳಿದಿರುವಂತಹ ದಿನವೇ ಅಕ್ಷಯ ತೃತೀಯ ರೀ. ಅದಕ್ಕಾಗಿಯೇ ಗಂಗಾ ನದಿ ಎದಕ್ಕೆ ಅಕ್ಷಯ ಇದೆ ಅಂತ ಹೇಳಿದರೆ ಅದು ಇನ್ನಾದರೂ ಸಹಿತ ಒಣಗೇ ಇಲ್ಲ ರೀ. ಅದು ಅನಾದಿ ಕಾಲದಿಂದ ಯಾವಾಗ ಬಂದಾಳಲ್ಲ ಆವಾಗಿನಿಂದ ಹಿಡಿದು ಇವಾಗಿನವರೆಗೂ ಕೂಡ ಅದು ಹರಿತಾನೇ ಇದೆ ರೀ. ಆ ಗಂಗೆ ಎಲ್ಲ ನದಿಗಳು ಒಣಗಿ ಹೋದರೂ ಸಹಿತ ಬಿಸಿಲಿನಲ್ಲಿ, ಆದರೆ ಬಿಸಿಲುಗಾಲಿನಲ್ಲಿ ಇನ್ನೂ ಹೆಚ್ಚು ತುಂಬಿ ಹರಿತಾಳ್ರಿ. ಎದಕ್ಕಂತ ಹೇಳಿದರೆ ಅದು ಹಿಮಾಲಯ ಕರಗ್ತೈತಲ್ರಿ, ಆ ನೀರು ಅದ್ರಾಗ ಬರ್ತೈತ್ರಿ. ಹೀಗಾಗಿ ಅಕ್ಷಯ ತೃತೀಯ ಅತಿ ಶ್ರೇಷ್ಠವಾದದ್ದು ಅಂಥೇಳಿ ನಮ್ಮ ಪೂರ್ವಜರು ಇವತ್ತಿನ ದಿನ ಸಿಹಿ ಅಡುಗೆ ಮಾಡಿನೂ ಊಟ ಮಾಡ್ತೇವೆ, ಮತ್ತು ಅಳಿಯಂದ್ರಿಗೂ ಊಟಕ್ಕೆ ಕರಿತೇವೆ, ಮಗಳಂದ್ರಿಗೂ ಊಟಕ್ಕೆ ಕರಿತೇವೆ. ಪಿತೃದೇವತೆಗಳನ್ನು ಕೂಡ ನಾವು ಸ್ಮರಿಸ್ಬೇಕಂಥೇಳಿ ಪಿತೃಗಳಿಗೂ ಸಹಿತ ತರ್ಪಣನೂ ಕೊಡ್ತಾರೆ. ಪಿತೃಗಳಿಗೆ ಎಡೆ ಮಾಡ್ತಾರಲ್ರಿ, ಮನೆಯೊಳಗೆ
ತಂಬಿಗೆ ಇಟ್ಟು ಪೂರ್ಣ ನೀರು ಇಟ್ಟು ಅದನ್ನು ಆಹ್ವಾನ ಮಾಡಿ ತಮ್ಮ ತಂದೆ ತಾಯಿಗಳ ಪ್ರಿಯವಾಗಿರುವಂಥ ಆಹಾರವನ್ನು ಕೂಡ ಸಮರ್ಪಿಸುವಂತಹ ದಿನ ರೀ. ಈ ದಿನವನ್ನು ಅನ್ನದಾನ ಮಾಡಿದರೆ ಅನ್ನದ ವೃದ್ಧಿ ನಿಮ್ಮ ಮನೆಯಲ್ಲಿ ಆಗ್ತದಂಥೇಳಿ. ಅನ್ನದಾನೇಚ ಸರ್ವದಾತ ತೋಮೇ ಶ್ರೀ ಯಮಾವಹ. ನೀವು ಏನು ದಾನ ಮಾಡ್ತೀರಿ ಅದ ರೀ. ಸೋನಾ ದಾನಿ ಚಾಂದಿ ದಾನ ಅಂತಾರ ನೋಡ್ರಿ, ಹಂಗೆ ಎಲ್ಲವನ್ನೂ ಕೊಡಬೇಕು. ಅದರೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿದ್ರೆ ಬಂಗಾರ ದಾನ ಮಾಡುವಂತಹ ಪ್ರಥಾನೂ ಅದ ರೀ. ಎದಕ್ಕೆ ಬಂಗಾರ ತಗೋಬೇಕು, ಬಂಗಾರ ದಾನ ಮಾಡಬೇಕು. ತೊಗೊಂಡಿದ್ದವರಕ್ಕಿಂತ ಕೊಟ್ಟಿದ್ದು ಹೆಚ್ಚರಿ. ತೊಗೊಂಡಿದ್ದವರ ಶ್ರೀಮಂತ, ಕೊಡೋರು ಎಷ್ಟು ಶ್ರೀಮಂತರಿರ್ಬೇಕು ರೀ. ಕೊಡಬೇಕಂದ್ರೆ ಬಂಗಾರ ಇದಕ್ಕೆ ಹೇಳ್ಯಾರ್ರಿ ಆ ದಿನ ತಗೊಳ್ಳಿಕ್ಕೆ. ಅಂದರೆ ಬಂಗಾರ ಒಂದು ಆಪತ್ತು ಧನ ರೀ. ಬಂಗಾರ ಅದು ಕ್ಷಯ ಆಗಂಗಿಲ್ಲ ರೀ, ಅದು ನಾಶ ಆಗಂಗಿಲ್ಲ ರೀ. ನಾವು ಏನಾದರೂ ಎಂಥ 50,000ದ ಸೀರೆ ತೊಗೊಲಿರಿ, ಅದು ಒಂದು ಸಲ ನಾವು ಉಡ್ಲಿ, ಅದು ಹುಟ್ಟಿದ್ದನ್ನು ನಾ ಇನ್ನೊಬ್ರಿಗೆ ಕೊಡೋಕೆ ಬರೋಂಗಿಲ್ಲ ರೀ. ಅಯ್ಯರ್ ಮಾಡೋಕೆ ಬರ್ತೈತೇನ್ರಿ? ಹುಟ್ಟಿದ್ದು ಹೋಗೇ ಬಿಡ್ತೀರಿ, ಅದು ಒಂದೇ ದಿನಕ್ಕೆ ಹೋತ ಅದ್ರದ್ದು ವ್ಯಾಲ್ಯೂ. ಆದರೆ ಬಂಗಾರ ಅಜ್ಜಿ ಮುತ್ತಜ್ಜಿದ್ದಿರಲಿ, ಅದು ಹಳೇದಿರಲಿ, ಅದು ಎಂದೂ ಹಳೇನೇ ಆಗಂಗಿಲ್ಲ ರೀ. ಅಕ್ಷಯ ರೀ. ಅಜ್ಜಿ ಕಾಲಕ್ಕೆ 10 ರೂಪಾಯಿ ತೊಗೊಂಡಿದ್ದ ತೊಲಿ ರೀ, 100 ಗ್ರಾಮ್ ಈಗ ಎಷ್ಟು ರೀ? 10 ರೂಪಾಯಿಗೆ ತೊಗೊಂಡಿದ್ದಿದ್ವು ಅಂತ್ರಿ ಅವಾಗಿನ ಕಾಲಕ್ಕೆ. ಒಬ್ರು 10 ರೂಪಾಯಿ ಹಂಗೆ ಎಷ್ಟು 10 ತೊಲಿ ತೊಗೊಂಡಿದ್ರಂತ, ಅದು 100 ರೂಪಾಯಿ ಆಗ್ಬಿಡ್ತಂತ್ರಿ ಒಮ್ಮಿಕ್ಲೇನು. ಅಂದಿದ್ದಕ್ಕೆ ಅಜ್ಜ ಮಾರೇ ಬಿಟ್ಟ ಅಂತ. ಆದರೂ ಸಹಿತ ನಮ್ಮ ಭಾರತೀಯರ ಮುಂದಾಲೋಚನೆ ಎಷ್ಟಿರ್ಬೇಕು ನೋಡ್ರಿ. ಏನಂತ ಹೇಳಿದರೆ ಜಗತ್ತಿನಲ್ಲಿ ವ್ಯವಹಾರಕ್ಕೂ ಸಹಿತ ಬಂಗಾರ ಬೇಕ್ರಿ. ಅದಕ್ಕಾಗಿ ಕಣದಷ್ಟಾದರೂ ಸಹಿತ ಸಂಗ್ರಹ ಮಾಡಿರಿ. ಮೈ ಮೇಲೆ ಇದ್ರೂ ಸಹಿತ ರೀ ಅನೇಕ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದ ರೀ. ಖರೆ ಅಂದರೆ ಬಂಗಾರ ಹಾಕೋಬೇಕ್ರಿ. ಬಂಗಾರ ಹಾಕೊಂಡ್ರೆ ಏನಾಗ್ತೈತೆ ಅಂತ ಹೇಳಿದರೆ ಆ ಮನುಷ್ಯನಿಗೆ, ಈಗ ಶ್ರೀಮಂತರಿಗೆ ಭಾಳ ಹೇಳ್ಯಾರ್ರಿ ಅವ್ರು, ಕೊಬ್ಬು ಭಾಳ ಬರ್ತೈತೆ ನೋಡ್ರಿ. ಇಲ್ಲಿ ಕುತ್ತಿಗೆ ಕೆಳಗೆ ದಪ್ಪ ಆಗ್ತಾರಲ್ಲ, ಅದಕ್ಕೆ ಮತ್ತಷ್ಟು ದಪ್ಪ ಆಗಬಾರ್ದಂತೇಳಿ ಮೊದಲು ನೆಕ್ಲೆಸ್ ಹಾಕಿ ಗಟ್ಟಿ ಇಟ್ಟ ಬಿಡೋದು. ನಡುಪಟ್ಟಿರಿ, ಅದು ದೊಡ್ಡದಾಗಬಾರ್ದಂತೇಳಿ ಮೊದಲು ಹಾಕಿಬಿಡೋದು. ಅದು ಅವ್ರಿಗೆ ಗೊತ್ತಾಗ್ತಿತ್ತು ರೀ, ಅದು ನಡುಪಟ್ಟಿ ಬರಾಕತ್ತಿಲ್ಲ ಅಂದರೆ ದಪ್ಪಾಗ್ಯಾರ, ಈಕಿಗೆ ಭಾಳಷ್ಟು ಕೆಲಸ ಮಾಡಿಸ್ರಿ ಅಂತಿದ್ರಂತ. ಅಂದರೆ ಬಂಗಾರ ತನ್ನಲ್ಲಿ ಯಾವ ಬದಲಾವಣೆ ಆಗಲಾರದೆ ಸದಾ ನಿರಂತರವಾಗಿ ಅದು ಒಂದೇ ಥರ ಇರ್ತೈತ್ರಿ. ಆತ್ಮನೂ ಬಂಗಾರನು ಒಂದರಿ ಇವು. ಹೀಗಾಗಿ ಈ ಅಕ್ಷಯ ತೃತೀಯಕ್ಕೆ ಅನೇಕ ಮಹತ್ವ ಇದ್ದಾವೆ. ಆದರೂ ಸಹಿತ ಅನ್ನದಾನದ ಮುಂದೆ ಇನ್ನಾವ ದೇವರು ಉಂಟಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಅನ್ನದಾನಂತರ ಮಾಡಲೇಬೇಕು ಅಂತ ಹೇಳ್ತಾರೆ. ಅನ್ನದಾನ ಅದಕ್ಕಾಗಿ ರಾಜಕ್ಕೆ ಭಾಳ ನಿರಡಿಕೆ ಆಗಿತ್ತಂತ. ಮರುಭೂಮಿಯೊಳಗೆ ಅರ್ಧ ಗ್ಲಾಸ್ ನೀರು ಒಬ್ಬನ ಕಡೆ ಇತ್ತಂತ. ಆ ಅರ್ಧ ಗ್ಲಾಸ್ ನೀರು ಕೊಡಪ್ಪ ಅಂತ ಕೊಡಂಗಿಲ್ರಿ ಅಂದ. ಒಣಗಿಬಿಟ್ಟಿತ್ತಂತ ರಾಜಂದು ಗಂಟ್ಲ. ಎಲ್ಲಿ ರೋಡ್ ಐತೆ ಅನ್ನೋದು ಕಾಣಿಸಂಗಿಲ್ಲ ರೀ ಮರುಭೂಮಿಯೊಳಗೆ. ಅವು ರೋಡಾಗ ಹೋಗ್ಬಿಡ್ತಾವೆ. ಇಲ್ಲಿ ಗುಡ್ಡಿದ್ದಿದ್ದ ಅಲ್ಲಿ ಬರ್ತೈತಿ, ಅಲ್ಲಿದ್ದಿದ್ದು ಇಲ್ಲಿ ಬರ್ತೈತಿ ಗಾಳಿ. ಅವಾಗ ಒಂದೊಂದ ಅಂತ ಆ ಅರ್ಧ ಗ್ಲಾಸಿಗೆ ನಂದೆಲ್ಲ ಬಂಗಾರ ಸಾಮಾನು ತೊಗೊರಪ್ಪ ಅಂತ ಹೇಳ್ತಾನೆ. ಬ್ಯಾಡ್ರಿ ಅಂತ ಹೇಳ್ತಾನೆ. ಈಗ ನಾನು ಕೊಡಲಿಲ್ಲ ಅಂದು ಸಹಿತ ಸತ್ರು ಇವನ್ನ ತೊಗೋತಾನೆ ಅವೆಲ್ಲ. ಅವನಂದ ಅಂತ ಇಷ್ಟು ಅರ್ಧ ಗ್ಲಾಸಿಗೆ ನೀವು ಎಷ್ಟು ಬೆಲೆ ಕಟ್ರಿ ಅಂತ ಹೇಳಿದರೆ ಇಡೀ ತನ್ನ ರಾಜ್ಯದ ರಾಜಮೋಹರನ್ನು ಕೊಡ್ತಾನೆ ರೀ ಅವ. ಅಂದರೆ ಅನ್ನ ಮತ್ತು ಚಿನ್ನ ಇವು ಈಕ್ವಲ್ ಅದಾವ್ರಿ. ಮಕ್ಕಳು ಮದುವೆ ಎದ್ರೆ ಮತ್ತು ಚಿನ್ನ ಬೇಕರಿಪ್ಪ. ಎಲ್ಲ ತಾಯಂದ್ರೆ ತಮ್ಮ ಮಕ್ಕಳು ಹೆಂಗೆ ದೊಡ್ಡವ್ರು ಆಗ್ತಾರೆ ನೋಡ್ರಿ, ಹಂಗೆ ಚಿನ್ನದ ಇದನ್ನು ಚಿಂತನೆ ಶುರು ಆಗ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ ನಮ್ಮ ಭಾರತದಲ್ಲಿ ಏನೇ ಆಗಲಿ ಜೀವನದಲ್ಲಿ ಒಂದು ಉಳಿತಾಯ ಯೋಜನೆ ಇದೆ. ಚಿನ್ನ ಅಂತ ಹೇಳಿದ್ರೆ ಉಳಿತಾಯ ಯೋಜನೆ. ಅದಕ್ಕೆ ಕ ಖ ಗ ಘ ನ 5 ಅಕ್ಷರದ ನೋಡ್ರಿ. ಇದರಂತೆ ನಡೆದುಕೊಳ್ಳಬೇಕು. ಕ ಅಂದರೆ ಕಮಾನ, ಖ ಅಂದರೆ ಖಾವೋ, ಗ ಅಂದರೆ ಗಹನ ತಗೋರಿ. ಘ ಅಂದರೆ ಭಾಳಷ್ಟು ಗಹನ ತೊಗೊಂಡ್ರು ಸಹಿತ ಇನ್ನೂ ನಮ್ಮ ಕಡೆ ಹಣ ಹೆಚ್ಚೈತಪ್ಪ ಅಂದರೆ ಘರ್ ಬನಾವು. ನ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ನಾಮ್ ಕಮಾವು. ಖ ಖ ಗ ಘ ಞ. ಅದಕ್ಕಾಗಿ ಈ ಒಂದು ಅಕ್ಷಯ ತೃತೀಯ ನಿಮಿತ್ತದಿಂದ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಒಂದು ಸ್ಮರಣೆಯನ್ನು ಮಾಡೋಣ. ಅದರಂತೆ ಇವತ್ತಿನ ದಿನ ನಾವು ವೇದ ಮಂತ್ರಗಳನ್ನು ಪಠಿಸೋಣ. ಅದರಂತೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮಾದಿ ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು
ಪೂರ್ಣ ವಿರಾಮ ಕೊಡ್ತೇನೆ ರೀ. ಆದರೂ ಸಹಿತ ಋಷಿಕೇಶದೊಳಗನೂ ರೀ ಈ ದಿನ ಅಲ್ಲಿರುವಂಥ ಸನ್ಯಾಸಿಗಳಿಗೆ ರೀ ಚಪ್ಪಲಿ ಕೊಡ್ತಾರೆ, ಖಡಾವ್ ಅಂತಾರಲ್ರಿ, ಚಪ್ಪಲಿ ಕೊಡ್ತಾರೆ, ಮತ್ತು ಛತ್ರಿ ಕೊಡ್ತಾರೆ, ಮತ್ತು ಕಂಬಳಿ ಕೊಡ್ತಾರೆ. ಚಪ್ಪಲಿ ಎದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಭಾಳ ಬಿಸಿಲು ಬೀಳ್ತೈತೆ ರೀ, ಈಗ ಬಿಸಿಲು ಭಾಳ ಇರ್ತೈತಿ, ಅವಾಗ ಕಾಲು ಸುಡಬಾರ್ದು ಅಂಥೇಳಿ ಅದಕ್ಕೆ ಕೊಡ್ತಾರೆ. ಛತ್ರಿ ಭಾಳ ಮಳೆ ಬರ್ತೈತೆ ರೀ, ಅಲ್ಲಿ ಮಳೆ ಬಂದು ಧೋಧೋ ಕಾರ್ ಬರ್ತೈತಿ, ಆವಾಗ ಛತ್ರಿ ಕೊಡ್ತಾರೆ. ಮತ್ತು ಚಳಿ ಬಿಟ್ಟರೆ ಬಿಡ್ತೈತೆ ರೀ, ಗಡ ಗಡ ನಡುಗುವಂಥದ್ದು, ಅದಕ್ಕೆ ಕಂಬಳಿ ಕೊಡ್ತಾರೆ. ಇದರಿಂದ ಏನು ತಿಳಿತೈತೆ ಅಂತ ಹೇಳಿದರೆ, ಯಾರಿಗೆ ಯಾವುದು ಅವಶ್ಯಕತೆ ಇದೆಯೋ ಅಂಥವರಿಗೆ ನೀವು ಕೊಡುವಂಥ ದಾನವು ಅಕ್ಷಯವಾಗುತ್ತದೆ ಅನ್ನೋದೇ ಈ ಅಕ್ಷಯ ತೃತೀಯ ಹಬ್ಬದ ಕೆಲವು ತಿಳಿದಿರದ ಮಟ್ಟಿಗೆ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಹರಿ ಓಂ.